ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ನಂದು 100 ಡೇಸ್ ಚಾಲೆಂಜಿಂಗ್ ವ್ಲಾಗಲ್ಲಿ ಡೇ 9 ಇರುತ್ತೆ. ಪ್ಲೀಸ್ ಎಲ್ಲರೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ. ಇದು ತುಂಬ ಚಿಕ್ಕ ವೀಡಿಯೋ ಆಗಿರುತ್ತೆ. ಹಾಗೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ತುಂಬ ಇಷ್ಟ ಏನಾಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ದೋಸೆಗೆ ಹಾಕಿದ್ದೆ, ದೋಸೆ ಮತ್ತು ಬಾಳೆಕಾಯಿ ಹಾಕಿ ಗ್ರೇವಿ ಮಾಡಿದೆ. ನನ್ನ ಮಗನಿಗೆ ತುಂಬ ಫೇವ್ರೇಟ್ ಬಾಳೆಕಾಯಿ ಗ್ರೇವಿನೂ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾನೆ. ಹಂಗಾಗಿ ಮಾಡಿದೆ. ಹಾಗೆ ಹುರುಳಿಕಾಳು ಮೊಳಕೆ ಕಟ್ಟಿದ್ನಲ್ಲ, ಅದನ್ನು ಕೂಡ ಮಸಾಲೆ ಸಾರು ಮಾಡಿ ಇಟ್ಬಿಡೋಣ ಅಂತೇಳಿ ಟಿಫನ್ ಆಗಿದ ತಕ್ಷಣ ಹಿಂದೆನೇ ಮಸಾಲೆ ಸಾರು ಕೂಡ ಮಾಡಿಡ್ತಾಯಿದ್ದೀನಿ. ಯಾಕಂದರೆ ಈ ವೆದರ್ ಇವಾಗ ನೋಡಿದ್ರೆ ಚಳಿ ಇದೆ, ಏನೋ ಒಂಥರ ಬ್ಯಾಂಗ್ಳೂರು ವೆದರ್ ಸ್ವಲ್ಪ ಇವಾಗ ಕೋಲ್ಡ್ ಇರೋದ್ರಿಂದ ಈ ಥರ ಮೊಳಕೆ ಕಳೆದು ಮಸಾಲೆ ಸಾರು ಮಾಡೋದ್ರಿಂದ ನನ್ನ ಮಗನಿಗೂ ಅಷ್ಟೇ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಕೂಡ ಮಸಾಲೆ ಹಾಕಿ, ಅಂದರೆ ಲೈಟಾಗಿ ಮಸಾಲೆ ಹಾಕಿ ತೆಳುವಾಗಿ ಬದನೆಕಾಯಿ ಹಾಕಿ ಮೊಳಕೆ ಕಾಳು ಇದು ಹುಳಿಕಾಳು ಸಾರು ಮಾಡಿದ್ದೀನಿ. ಎಲ್ಲರಿಗೂ ಇದು ಇಷ್ಟ ಆಗುವಂಥ ಸಾಂಬಾರು ಅಂತಲೇ ಅನ್ಕೊತೀನಿ. ಎಲ್ಲರ ಮನೇಲೂ ಸಾಧಾರಣವಾಗಿ ಮಾಡ್ತಾರೆ. ಮತ್ತೇನಪ್ಪ ಅಂದರೆ ನಾನು ಇದು ಸ್ವಲ್ಪ ಚಿಕ್ಕದೇ ವೀಡಿಯೋ ಇದೆ, ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಂಗಾಗಿ ತುಂಬ ಚಿಕ್ಕದಿದೆ ವೀಡಿಯೋ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ಪೂರ್ತಿ ಎಲ್ಲರೂ ನೋಡಿ ಅಂತ ಹೇಳ್ತಾ. ಮತ್ತು ವೆದರ್ ಬೇರೆ ಈ ಥರ ಕೂಲಾಗಿದೆ ಅಂತೇಳಿ ನಾನು ಡೈಲಿ ಮಿಷಿನ್ ಬಟ್ಟೆ ಹಾಕಿರಲಿಲ್ಲ. ಇರಲಿ ಇವತ್ತು ಹೇಗಾರು ಇರಲಿ ಆಗಲಿ ಅಂತೇಳಿ ಸ್ವಲ್ಪ ಎಲ್ಲೋ ಬಿಸಿಲು ಬಂದಿದೆ ಅನ್ನೋ ಒಂದು ಕಾರಣಕ್ಕೆ ನಾನು ಕೂಡ ಮಿಷಿನ್ ಬಟ್ಟೆ ಹಾಕಿ ಒಣಗಕ್ಕೆ ಹಾಕಿದ್ದೀನಿ. ಆದರೂ ಕೂಡ ಸಂಜೆ ನೋಡೋ ತನಕ ಅಂತೂ ಮಳೆ ಹನಿ ಇಡ್ತಿತ್ತು. ತುಂಬ ವೆದರ್ ಅಂತೂ ಸಿಕ್ಕಾಬಟ್ಟೆ ಕೂಲಾಗಿತ್ತು. ಈ ಥರ ಕೂಲಾಗಿದ್ದಾಗ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೂ ಆಗೋಲ್ಲ, ಮನೆಯೊಳಗೆ ಇರಲಿಕ್ಕೂ ಆಗೋಲ್ಲ. ಆ ಥರ ವಾತಾವರಣ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಇದು ನೋಡಿ ಸಂಜೆ ಒಂದು 6-6:30 ಆಗಲೇ ಮಳೆ ನೀಡ್ತಿತ್ತು. ಮತ್ತು ವೆದರ್ ಕೂಡ ಸಿಕ್ಕಾಬಟ್ಟೆ ಕೋಲ್ಡು, ಚಳಿ ಇತ್ತು. ಅದು ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಇತ್ತು. ಈ ಟೈಮಲ್ಲಿ ನಾವು ಬಿಸಿ ಬಿಸಿ ತಿನ್ಕೊಂಡು ಮನೆಯೊಳಗೆ ಬೆಚ್ಚಗಿದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಯಾಕಂದರೆ ಈ ಟೈಮಲ್ಲೂ ಕೂಡ ನಾವು ಹೊರಗಡೆ ಎಲ್ಲೂ ಹೋಗ್ಬಾರ್ದು, ಜಾಸ್ತಿ ಶೀತ ಕೂಡ ಸೇರಿಸ್ಕೊಬಾರ್ದು. ಸ್ವಲ್ಪ ದೇಹ ಉಷ್ಣದಿಂದ ಇದ್ರೇ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಸಂಜೆಗೆ ಯಾರು ವೋಟ್ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಕೊನೆಗೆ ನಾವು ಕೂಡ ಗಿಲ್ಲಿಗೆ ವೋಟ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಒಂದು ಫೇವ್ರೇಟ್ ಅವರು, ಹಾಗಾಗಿ ಅವರೇ ಗಿಲ್ಲಿ ಅಂತ ನಮಗೂ ಕೂಡ ತುಂಬ ಆಸೆ ಇದೆ. ಹಾಗಾಗಿ ಅವ್ರಿಗೆ ನಾವು 2 ಫೋನಲ್ಲೂ ಕೂಡ ಅವ್ರಿಗೇ ವೋಟ್ ಮಾಡ್ತಾಯಿದ್ದೀವಿ. ನಿಮಗೆ ಯಾರಿಷ್ಟ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿರೋ ನೀವು ವೋಟ್ ಮಾಡಿ, ಆದಷ್ಟು ಗಿಲ್ಲಿಗೆ ವೋಟ್ ಮಾಡಿ ಗೆಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬೈ ಫ್ರೆಂಡ್ಸ್.